ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾದಂಥ ಕೆಲವೊಂದು ಸಾಮಾನ್ಯವಾದ ಲಾ ರಿಲೇಟೆಡ್ ವಿಷಯಗಳನ್ನ ನಾನು ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಕೆಲವೊಂದು ಅಂಶಗಳನ್ನು ಮಾತ್ರ ನಾನು ತಿಳಿಸ್ತಾ ಇದ್ದೀನಿ. ಸಾಮಾನ್ಯ ಜನರು ಕೂಡ ಇದನ್ನು ತಿಳ್ಕೊಂಡಿರಬೇಕು. ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಹೆಣ್ಣು ಅಪರಾಧಿ ಅಂತ ಗೊತ್ತಾದಾಗ ಆಕೆಯನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಆಕೆಯನ್ನು ಸ್ಟೇಷನಲ್ಲಿ ಇಟ್ಕೋಬಾರ್ದು ಅಂತ ಇದೆ, ಅರೆಸ್ಟ್ ಮಾಡಬಾರ್ದು ಅಂತ ಇದೆ. ಅದೇ ಕೆಲವೊಂದು ಸಂದರ್ಭಗಳಲ್ಲಿ ಮ್ಯಾಜಿಸ್ಟ್ರೇಟ್ ಆರ್ಡರ್ ಇರುತ್ತೆ. ಏನಂತ ಅಂದರೆ ಅವರು ನಾನ್ ಬೇಲಬಲ್ ಅಫೆನ್ಸ್ಗಳನ್ನ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ತಪ್ಪಿಸ್ಕೊಳ್ಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಅಂಥ ಸಮಯದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಬೋದಾಗಿರುತ್ತೆ. ಯಾವುದೇ ಮಹಿಳಾ ಅಪರಾಧಿಯನ್ನು ಬಂಧಿಸುವಾಗ ಮಹಿಳಾ ಪೇದೆ ಇರಬೇಕು ಅಂತ ಹೇಳಿ ಇರುತ್ತೆ. ಖಂಡಿತವಾಗಿಯೂ ಅದು ಸರಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಮಹಿಳಾ ಪೇದೆ ಇಲ್ಲದೆ ಇದ್ರೂ ಕೂಡ ಅರೆಸ್ಟ್ ಮಾಡ್ಬೋದು. ಅದು ನಾನ್ ಬೇಲಬಲ್ ಅಫೆನ್ಸ್ ಆಗಿದ್ದಾಗ, ಆಕೆ ತಪ್ಪಿಸ್ಕೋತಾ ಇದ್ದಾಳೆ ಅಂತ ಅನಿಸಿದಾಗ ಈ ರೀತಿಯಾದ ಅರೆಸ್ಟ್ಗಳನ್ನ ಕೂಡ ಮಾಡ್ಬೋದಾಗಿರುತ್ತೆ. ಯಾವುದೇ ಒಂದು ಹೋಟೆಲ್ಗಳಿಗೆ ನೀವು ಹೋದಾಗ ಅಲ್ಲಿರುವಂಥ ಕುಡಿಯೋ ನೀರನ್ನು ಬಳಸೋವಂಥದ್ದಾಗಿರ್ಬೋದು ಅಥವಾ ಅಲ್ಲಿರುವಂಥ ವಾಶ್ರೂಮ್ಗಳನ್ನ ಅಲ್ಲಿರುವಂಥ ಟಾಯ್ಲೆಟ್ಗಳನ್ನ ಬಳಸೋವಂಥದ್ದು ಅವರು ತಡೆ ಹಿಡಿಯೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಆ ಒಂದು ಕಂಡೀಷನ್ನ ಮೇರೆಗೆ ಪರ್ಮಿಷನ್ನ ಕೊಡಲಾಗಿರುತ್ತೆ. ಅದರಿಂದ ನೀವು ಗ್ರಾಹಕರಲ್ಲದೇ ಇದ್ದರೂ ಕೂಡ ಆ ಒಂದು ಅವಕಾಶಗಳನ್ನ ಬಳಸ್ಕೋಬೋದಾಗಿರುತ್ತೆ. ಯಾವುದೇ ಒಬ್ಬರು ಎಂಪ್ಲಾಯಿ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಅವರು ಕೆಲಸ ಮಾಡಲಿಕ್ಕೆ ಅನರ್ಹರು ಅಂತೇಳಿ ಜಾಬಿಂದ ಅವ್ರಿಗೆ ತೆಗಿಲಿಕ್ಕೆ ಬರೋದಿಲ್ಲ. ಅವರು ಪ್ರೆಗ್ನೆಂಟ್ ಅಂತ ಕಾರಣವನ್ನು ನೀಡಿ ಅವ್ರನ್ನ ಯಾವುದೇ ಕಾರಣಕ್ಕೂ ಕೆಲಸದಿಂದ ತೆಗಿಲಿಕ್ಕೆ ಬರೋದಿಲ್ಲ. ನೀವು ಯಾವುದೇ ಒಂದು ಸಮಸ್ಯೆ ಬಂದಾಗ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಾಗ ಅವರು ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. IPC ಸೆಕ್ಷನ್ 166 ಏನ ಪ್ರಕಾರ ಅವರು ಕಂಪ್ಲೇಂಟನ್ನು ತಗೊಳ್ಳೇಬೇಕಾಗುತ್ತೆ. ಅವರು ಕಂಪ್ಲೇಂಟ್ ತಗೊಳ್ಳದೇ ಇದ್ದಾಗ ನೀವು ಅವರ ಮೇಲೆ ಕೂಡ ಕಂಪ್ಲೇಂಟನ್ನು ಮಾಡುವಂಥ ಅವಕಾಶಗಳು ಇದೆ. MV ಆ್ಯಕ್ಟ್ನ 1932ನಲ್ಲಿ ವಾಹನದಲ್ಲಿ ಸಂಚಾರ ಮಾಡೋ ಸಂದರ್ಭದಲ್ಲಿ ಯಾವುದೇ ಒಂದು ಸಂಚಾರ ನಿಯಮಗಳನ್ನು ಪಾಲನೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಆ ಪೊಲೀಸ್ನವರು ಟ್ರಾಫಿಕ್ ಪೊಲೀಸವರು ನಿಮ್ಮನ್ನ ತಡೆದಂಥ ಸಂದರ್ಭದಲ್ಲಿ ಅವರು ನಿಮ್ಮಿಂದ ಡಾಕ್ಯುಮೆಂಟ್ಗಳನ್ನ ಕಿತ್ಕೊಳ್ಳೋದು, ಕೀಗಳನ್ನ ಕಿತ್ಕೊಳ್ಳೋದು ಅಥವಾ ವೆಹಿಕಲ್ನ ಸೀಸ್ ಮಾಡುವಂಥದ್ದು ಮಾಡಬಾರ್ದು. ಅಷ್ಟೇ ಅಲ್ಲದೆ ಅವರು ನಿಮಗೆ ತಕ್ಷಣದಲ್ಲೇ ಫೈನ್ ಕಟ್ಟಿ ಅಂತೇಳಿ ಹಿಂಸೆ ಮಾಡುವಂಥದ್ದು ಅಥವಾ ದೌರ್ಜನ್ಯ ಮಾಡುವಂಥದ್ದನ್ನು ಮಾಡಬಾರ್ದು. ಅವರು ಚಲನ್ನ ಮುಖಾಂತರ ನಿಮ್ಮಲ್ಲಿ ಫೈನ್ನ ಕಟ್ಸ್ಕೋಬೋದು. ನಿಮ್ಮಲ್ಲಿ ಫೈನ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂದಾಗ ನೀವು ಆ ಒಂದು ರಶೀದಿಯನ್ನು ತೆಗೆದುಕೊಂಡು ಕೋರ್ಟ್ನಲ್ಲಿ ನೀವು ಆ ಫೀಸನ್ನು ಕಟ್ಬೋದಾಗಿರುತ್ತೆ. ಸ್ಥಳದಲ್ಲೇ ಫೀಸ್ ಕಟ್ಟಿ ಅಂತೇಳಿ ಯಾರನ್ನು ಕೂಡ ಹಿಂಸೆ ಮಾಡಲಿಕ್ಕೆ ಬರೋದಿಲ್ಲ. MV ಆ್ಯಕ್ಟ್ನ ಸೆಕ್ಷನ್ 134 ಏನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ರಸ್ತೆಗಳಲ್ಲಿ ಅಪಘಾತವಾಗಿದ್ದನ್ನು ನೋಡಿದಾಗ ಅವರನ್ನು ಆದಷ್ಟು ಬೇಗ ಅಂದರೆ ಪ್ರೀಶಿಯಸ್ ಟೈಮ್ ಏನಿರುತ್ತೆ 1 hour ಆಗಿರ್ಬೋದು, ಅದರ ಒಳಗಡೆ ಅವ್ರನ್ನ ಕತ್ತಿರದ ಯಾವುದೇ ಒಂದು ಹಾಸ್ಪಿಟಲ್ಗೆ ದಾಖಲು ಮಾಡಿದಾಗ ಅವ್ರಿಗೆ ರಿವಾರ್ಡನ್ನು ಕೊಡುವಂಥದ್ದು, ಕ್ಯಾಶ್ ಪ್ರೈಸ್ಗಳನ್ನ ಕೊಡುವಂಥದ್ದು, ಸರ್ಟಿಫಿಕೇಟ್ಗಳನ್ನ ಕೊಡುವಂಥದ್ದಿದೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಗುಡ್ ಸೆಮರಿಟನ್ ಅಂತ ಹೇಳ್ತೀವಿ. ಈ ರೀತಿಯಾದ ಒಂದು ಶ್ಲಾಘನೆ ಕೂಡ ಕಾನೂನಿನ ಅಡಿಯಲ್ಲಿ ಇದೆ. ನೀವು ಯಾವುದೇ ಒಂದು ವಸ್ತುಗಳನ್ನ ಕೊಂಡ್ಕೊಂಡಾಗ ಅದ್ರ ಮೇಲೆ MRP ಬೆಲೆಯನ್ನು ಮೆನ್ಷನ್ ಮಾಡಿರ್ತಾರೆ. ಆ MRP ಮೇಲೆ ಏನಿರುತ್ತೋ ಅದಕ್ಕಿಂತ ಅವರು ಕಮ್ಮಿ ಕೊಡ್ಬೋದು, ಡಿಸ್ಕೌಂಟ್ ಅಂತ ಹೇಳಿ. ಆದರೆ ಅದಕ್ಕಿಂತ ಜಾಸ್ತಿಯನ್ನು ಅವರು ಕೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ಮ್ಯಾಕ್ಸಿಮಮ್ ರೀಟೇಲ್ ಪ್ರೈಸ್ ಆಗಿರುತ್ತೆ. ಅದಕ್ಕಿಂತ ಅವರು ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಪ್ರೈಸನ್ನು ನಿಮ್ಮ ಬಳಿ ಕೇಳೋ ಹಾಗಿಲ್ಲ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಒಂದು ಚಿಪ್ಸ್ ಪ್ಯಾಕೆಟ್ 20 ಗ್ರಾಮ್ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿರುತ್ತೆ. ಅದನ್ನು ಗ್ರಾಹಕ ತೂಕ ಮಾಡಿದಾಗ ಅದರಲ್ಲಿ 3 ರಿಂದ 4 ಗ್ರಾಮ್ ಕಮ್ಮಿ ಬಂದಿರುತ್ತೆ. ಅದಕ್ಕಾಗಿ ಆ ಗ್ರಾಹಕ ಒಂದು ಕೇಸನ್ನು ಫೈಲ್ ಮಾಡಿ ಕನ್ಸ್ಯೂಮರ್ ಕೋರ್ಟ್ನಲ್ಲಿ 1 ಲಕ್ಷ ಪರಿಹಾರವನ್ನು ಪಡಿತಾನೆ ಮತ್ತು ಕಂಪನಿಗೆ ಫೈನನ್ನು ಕೂಡ ಹಾಕಲಾಗುತ್ತೆ. ಇದನ್ನು ನೀವು ಯಾವುದೇ ರೀತಿ ಗ್ರಾಹಕರಿಗೆ ಮೋಸ ಆದಂಥ ಸಂದರ್ಭದಲ್ಲಿ consumerhelpline.government.in ಅನ್ನೋ ವೆಬ್ಸೈಟ್ನಲ್ಲಿ ನೀವು ಅದನ್ನು ಕಂಪ್ಲೇಂಟ್ ಮಾಡ್ಬೋದಾಗಿರುತ್ತೆ. ಯಾವುದೇ ಒಂದು ಶಾಪಿಂಗ್ ಮಾಲ್ಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕ್ಯಾರಿ ಬ್ಯಾಗ್ಗಳನ್ನ ಕೊಡ್ತಾರೆ. ಆ ಕ್ಯಾರಿ ಬ್ಯಾಗ್ಗಳಿಗೆ ಪ್ರೈಸನ್ನು ಮೆನ್ಷನ್ ಮಾಡ್ತಾರೆ. ಯಾವುದೇ ಒಂದು ಕ್ಯಾರಿ ಬ್ಯಾಗಲ್ಲಿ ಪ್ಲೈನ್ ಆಗಿರೋವಂಥ ಕ್ಯಾರಿ ಬ್ಯಾಗ್ಗಳನ್ನ ಕೊಟ್ಟಾಗ ಅದಕ್ಕೆ ಅವರು ಅಮೌಂಟನ್ನು ತೆಗೆದುಕೋಬೋದು, 5 ರೂಪೀಸ್ 10 ರೂಪೀಸ್ ಈ ರೀತಿಯಲ್ಲಿ. ಆದರೆ ಯಾವುದೇ ಒಂದು ಕ್ಯಾರಿ ಬ್ಯಾಗ್ ಮೇಲೆ ಅವರು ಕಂಪನಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಆ ಒಂದು ಮಾಲ್ನ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅಥವಾ ಅದರ ಹೆಸರುಗಳನ್ನು ಮೆನ್ಷನ್ ಮಾಡಿದಾಗ ಅದು ಅಡ್ವರ್ಟೈಸ್ಮೆಂಟ್ ಅಂತ ಅನ್ಸ್ಕೊಳ್ಳುತ್ತೆ. ಅದಕ್ಕೆ ಅವರು ಚಾರ್ಜ್ ಮಾಡಲಿಕ್ಕೆ ಬರೋದಿಲ್ಲ. ಯಾವುದೇ ಒಂದು DV ಆ್ಯಕ್ಟ್ನಲ್ಲಿ ಮಹಿಳೆ ಮೇಲ್ನ ಮುಖಾಂತರನೂ ಕೂಡ ಕೇಸನ್ನು ಫೈಲ್ ಮಾಡ್ಬೋದು. ಅದನ್ನು ಕೂಡ ಅವರು ಪರಿಗಣಿಸಬೇಕು. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.